Good morning students, welcome to Nidhi's Maths Room. Today I am going to continue the chapter derivatives. In the previous class I do some problems on quotient rule. Today also I continue the quotient rule problems. Before going to solve these problems, I want to tell you one basic concept. ತುಂಬ ಜನ ಸ್ಟೂಡೆಂಟ್ಸು ಈ ಮಿಸ್ಟೇಕ್ ಮಾಡ್ತಾ ಇದ್ದೀರಾ. ಸೊ ಹಾಗಾಗಿ ನಾನು ನಿಮಗೆ ಇದೊಂದು ಕಾನ್ಸೆಪ್ಟ್ನ ಹೇಳಿ ನೆಕ್ಸ್ಟು ಈ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ತೀನಿ. ಓಕೆನಾ? ಸಿ ಇಯರ್ ಏನದು ಹೇಗೆ ಪ್ರಾಬ್ಲಮ್ಸು ಏನು ಕಾನ್ಸೆಪ್ಟ್ ಅಂತ. ಸಿ ಇಯರ್ ಯಾವುದಾದ್ರೂ ಒಂದು ಟರ್ಮ್ಸ್ನ ಮಲ್ಟಿಪ್ಲೈ ಮಾಡಬೇಕಾದ್ರೆ ಎಕ್ಸ್ ಇಂಟು ಎಕ್ಸ್ ಮೈನಸ್ ಸೈನ್ ಎಕ್ಸ್ ಇದೆ. ಹಾಗೆ ಇಲ್ಲಿ ಎಕ್ಸ್ ಇಂದ ಮಲ್ಟಿಪ್ಲಿಕೇಶನ್ ಮಾಡಬೇಕಾದ್ರೆ ಎಕ್ಸ್ ಇಂಟು ಎಕ್ಸ್ ಇಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಇಂಟು ಸೈನ್ ಎಕ್ಸ್. ತುಂಬಾ ಜನ ಏನ್ ಅನ್ಕೊಂತೀರಿ ಅಂದ್ರೆ ಎಕ್ಸ್ ಇಂಟು ಎಕ್ಸ್ ಈಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಇಂಟು ಸೈನ್ ಎಕ್ಸ್ ಈಸ್ ಸೈನ್ ಎಕ್ಸ್ ಸ್ಕ್ವಯರ್ ಅಂತ ಬರೀತೀವಿ. ಇಟ್ ಈಸ್ ಟೋಟಲಿ ರಾಂಗ್. ಜೊತೆಗೆ ಎಕ್ಸ್ ಸ್ಕ್ವೇರ್ ಮೈನಸ್ ಸೈನ್ ಎಕ್ಸ್ ಇಂಟು ಎಕ್ಸ್ ಈ ಫಾರ್ಮೆಟ್ ನಲ್ಲೂ ಬರಿಬೇಡಿ. ಈ ತರ ಬರೆದ್ರು ಅದು ಬೇರೆ ಮೀನಿಂಗ್ ನೇ ಕೊಡುತ್ತೆ. ಸೊ ಏನಾರ ನಿಮ್ಗೆ ಈ ಫಾರ್ಮೆಟ್ ನಲ್ಲೇ ಬರಿಬೇಕಂದ್ರೆ ರೈಟ್ ದ ಸೈನ್ ಎಕ್ಸ್ ವಿತ್ ಇನ್ ದ ಬ್ರಾಕೆಟ್. ಸೈನ್ ಎಕ್ಸ್ ನ ಬ್ರಾಕೆಟ್ ಒಳಗಡೆ ಬರೆದು ಆಮೇಲೆ ಬೇಕಾದ್ರೆ ನೀವು ಎಕ್ಸ್ ನ ಬರೀರಿ. ಬ್ರಾಕೆಟ್ಸ್ ನ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಯೂಸ್ ಮಾಡಬೇಕು. ಇದು ಟೋಟಲಿ ರಾಂಗ್ ಕಾನ್ಸೆಪ್ಟ್ ಇದು. ಸೊ ಈ ಫಾರ್ಮೆಟ್ ನಲ್ಲಿ ಬರಿಬೇಕು ನೀವು. ಇಂಥ ಸಿಲ್ಲಿ ಮಿಸ್ಟೇಕ್ಸ್ ನ ಅಪ್ಪಿ ಮಾಡಬಾರ್ದು. ಈ ತರ ಮಾಡ್ತಿದ್ದೀರಾ ಅಂದ್ರೆ ನಿಮಗೆ ಮ್ಯಾಥಮೆಟಿಕ್ಸ್ ನ ಸಿಂಪಲ್ ಕಾನ್ಸೆಪ್ಟ್ ಕೂಡ ಗೊತ್ತಿಲ್ಲ ಅಂತ ಹೇಳಿ ಅರ್ಥ. ಗೊತ್ತಾಯ್ತಾ? ಸೊ ಇದು ಕ್ವಶನ್ ರೂಲ್ ನಲ್ಲಾಗ್ಲಿ ಅಥವಾ ಬೇರೆ ಕಡೆ ಆಗಲಿ ಇನ್ನೆಲ್ಲ ಆಗಲಿ ಸಾಲ್ವ್ ಮಾಡಬೇಕಾದ್ರೆ ಕೇರ್ಫುಲ್ ಆಗಿರಿ. ಮತ್ತೆ ಇನ್ನೊಂದು ಕಾನ್ಸೆಪ್ಟ್ ಏನಂದ್ರೆ ಟರ್ಮ್ಸ್ಗಳನ್ನ ಮಲ್ಟಿಪ್ಲೈ ಮಾಡ್ತಾ ಹೋಗಿರ್ತೀವಿ. ಫಾರ್ ಎಕ್ಸಾಂಪಲ್ ಎಕ್ಸ್ ಇಂಟು 2 ಮೈನಸ್ ಕಾಸ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಪ್ಲಸ್ 3 ಈ ಫಾರ್ಮೆಟ್ ನಲ್ಲಿದ್ರೆ ನೀವು ಎಕ್ಸ್ ಇಂದ ಟರ್ಮ್ ವೈಸ್ ಮಲ್ಟಿಪ್ಲೈ ಮಾಡಿದ್ರೆ 2x ಮೈನಸ್ ಎಕ್ಸ್ ಇಂಟು ಕಾಸ್ ಎಕ್ಸ್. ನೆಕ್ಸ್ಟ್ ನೀವು ಇಲ್ಲಿ ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ಸೈನ್ ಜೊತೆಗೆ ಟರ್ಮ್ ನ ಕರೆಸ್ಪಾಂಡಿಂಗ್ ತಗೊಂಡು ಮಲ್ಟಿಪ್ಲೈ ಮಾಡಬೇಕು. ಮೈನಸ್ ಇಂಟು ಪ್ಲಸ್ ಈಸ್ ಮೈನಸ್, ಮೈನಸ್ ಇಂಟು ಪ್ಲಸ್ ಈಸ್ ಮೈನಸ್ ಅಗೈನ್ ಅದೇ ಮೈನಸ್ ಬರುತ್ತೆ. ಸೊ ಹಾಗಾಗಿ ಮೈನಸ್ ಬರ್ದಿದ್ದೀನಿ. ಎಕ್ಸ್ ಇಂಟು ಕಾಸ್ ಎಕ್ಸ್. ನೆಕ್ಸ್ಟ್ ಮೈನಸ್ ಇಂಟು ಪ್ಲಸ್ ಈಸ್ ಮೈನಸ್, ಮೈನಸ್ ಇಂಟು ಪ್ಲಸ್ ಈಸ್ ಮೈನಸ್, 2 ಇಂಟು ಎಕ್ಸ್ ಈಸ್ 2x. ಈ ಫಾರ್ಮೆಟ್ ನಲ್ಲಿ ಹೋಗ್ಬೇಕಾ? ನೀವು ಇದನ್ನೇನಾರ ಇಲ್ಲಿ 2x ಮೈನಸ್ ಕಾಸ್ ಎಕ್ಸ್ ಅಂತ ಬರ್ದು ಅಗೈನ್ ಇದ್ರೊಳಗಡೆ ಬ್ರಾಕೆಟ್ ಹಾಕಿ ಇಲ್ಲಿ ಮೈನಸ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಮೈನಸ್ 2x ಈ ತರ ಫಾರ್ಮೆಟ್ ನಲ್ಲಿ ಬರಿತಾ ಹೋದ್ರೆ ಇದು ಟೋಟಲಿ ರಾಂಗ್ ಇದ. ಇಲ್ಲಿ ಈ ತರ ಬ್ರಾಕೆಟ್ ಹಾಕ್ಬಾರ್ದು. ಇದು ಟೋಟಲಿ ಸಮ್ ನಲ್ಲಿ ಸಮ್ ಮತ್ತೆ ಡಿಫರೆನ್ಸ್ ನಲ್ಲಿ ಬರುವಂತ ಟರ್ಮ್ಸ್ ಗಳದು. ಆ ಸಮ್ ಮತ್ತೆ ಡಿಫರೆನ್ಸ್ ನಲ್ಲಿ ಬರುವಂತ ಟರ್ಮ್ಸ್ ನ ಹಾಗೆ ಬರಿಬೇಕು. ನೀವೇನಾರ ಇಲ್ಲಿ ಬ್ರಾಕೆಟ್ ಯೂಸ್ ಮಾಡಿದ್ರೆ ದಟ್ ಇಂಡಿಕೇಟ್ಸ್ ದ ಟರ್ಮ್ಸ್ ಆರ್ ಇನ್ ಪ್ರಾಡಕ್ಟ್ ನಲ್ಲಿ ಇದೆ ಅಂತ ಹೇಳ್ದಂಗ ಆಗುತ್ತೆ. ಸೊ ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಿರೋದು? ಈ ತರದ ಸಿಲ್ಲಿ ಮಿಸ್ಟೇಕ್ಸ್ ನ ಮಾಡಬೇಡಿ. ಫೈನ್, ಓಕೆ. ಸೊ ಐ ಮೂವ್ ಆನ್ ಟು ದ ಪ್ರಾಬ್ಲಮ್ಸ್. ಟುಡೇಸ್ ಪ್ರಾಬ್ಲಮ್ ದಟ್ ಈಸ್ 46th one. Let us take that as y. Let y is equal to cos x minus sin x divided by cos x plus sin x. So differentiate this with respect to x. So the differentiation of y is dy by dx. Is it? Next, apply quotient rule for this term that gives denominator square, that is cos x plus sin x whole square. Write the denominator as it is, cos x plus sin x. Then differentiate the numerator. Adhe tane quotient rule helodu. So the differentiation of numerator is, the differentiation of cos x is minus sin x minus as it is ಹಾಗೆ ಬರಿತಾ ಇದೀನಿ. differentiation of sin x is cos x minus, write the numerator as it is, that is cos x minus sin x. Differentiate the denominator.
that is minus sin x plus cos x. So next dy by dx is equal to term wise multiplication. ಈಗ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ, cos x sin ಬಂದು ಪ್ಲಸ್ ಇದೆ, ಸೊ cos x sin ಬಂದು ಪ್ಲಸ್ ಇದೆ, ಸೊ ಹಾಗಾಗಿ ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್, cos x into sin x, right as it is, that is cos x into sin x. next cos x ಇಂದನೇ ಫಸ್ಟ್ ಇವೆರಡನ್ನು ಮಲ್ಟಿಪ್ಲೈ ಮಾಡೋದು, ಆಮೇಲೆ sin x ಇಂದ ಟರ್ಮ್ ವೈಸ್ ಮಲ್ಟಿಪ್ಲೈ ಮಾಡಬೇಕು. ಅರ್ಥ ಆಗ್ತಾ ಇದೆಯಾ? ಫಸ್ಟ್ ಐ ಮಲ್ಟಿಪ್ಲೈ these two terms by cos x, so plus into minus is minus, cos x into sin x is cos x into sin x. next plus into minus is minus, cos x into cos x is cos square x. Is it clear? next plus into minus is minus, sin x into sin x is sin square x. next plus into minus is minus, sin x into cos x, sin x into cos x. next minus into plus is minus, sorry, observe here, minus into plus is minus, minus into minus is plus. ಸೊ ಇಲ್ಲಿ ನಾವು ನೆಕ್ಸ್ಟ್ sin x cos x ನ sin x ಜೊತೆಗೆ ಅಗೈನ್ cos x ನ cos x ಜೊತೆಗೆ ಮಲ್ಟಿಪ್ಲೈ ಮಾಡಬೇಕು. ಸೊ ಅದನ್ನ ಮಲ್ಟಿಪ್ಲೈ ಮಾಡಬೇಕಾದ್ರೆ ಈ sin ಇಂದ ನಾವು ಫಸ್ಟ್ ಮಲ್ಟಿಪ್ಲೈ ಮಾಡಬೇಕು. ಔಟ್ ಸೈಡ್ ಬ್ರಾಕೆಟ್ ಇಂದ ಆಚೆ ಕಡೆ ಮೈನಸ್ ಇದೆ ಅಲ್ವಾ, ಅದರಿಂದ ಫಸ್ಟ್ ಅದನ್ನ ಮಲ್ಟಿಪ್ಲೈ ಮಾಡಿಕೊಂಡು ಆಮೇಲೆ ನಾವು ನೆಕ್ಸ್ಟ್ ಮಲ್ಟಿಪ್ಲೈ ಮಾಡಬೇಕು. ಸೊ ಮೈನಸ್ ಇಂಟು ಪ್ಲಸ್ ಈಸ್ ಮೈನಸ್, ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್. ನೋಡಿ ಒಟ್ಟಿಗೆ ಮೂರು ಸರಿ ತಗೋತಾ ಇದೆ. ಮೈನಸ್ ಇಂಟು ಪ್ಲಸ್ ಈಸ್ ಮೈನಸ್, minus into minus is plus, so cos x into sin x. next minus into plus is minus, minus into plus, again illu minus ಬರುತ್ತೆ ನೋಡಿ, ಪ್ಲಸ್ ಇದೆ ಅಲ್ವಾ, minus into plus is minus, cos x into cos x is cos square x. next minus into plus is minus, sorry, ಮೈನಸ್ ಇಂಟು ಮೈನಸ್, ಇಲ್ಲಿ ಮೈನಸ್ ಇದೆ ಅಲ್ವಾ, ಸೊ ಹಾಗಾಗಿ ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್. ನಾನು ಇವಾಗ ಕಾಸ್ ಎಕ್ಸ್ ಇಂದ ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ದಾಯ್ತು. ನೆಕ್ಸ್ಟ್ ಸೈನ್ ಎಕ್ಸ್ ಇಂದ ಮಲ್ಟಿಪ್ಲೈ ಮಾಡಬೇಕು ಅಂದ್ರೆ ಸೈನ್ ಎಕ್ಸ್ ಸೈನ್ ನಾನು ಮಲ್ಟಿಪ್ಲೈ ಮಾಡ್ಕೊಳ್ಬೇಕು ಫಸ್ಟ್. ಸೊ ಹಾಗಾಗಿ ಮೈನಸ್ ಇಂಟು ಪ್ಲಸ್ ಈಸ್ ಮೈನಸ್, ಸಾರಿ, ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್, ಸೈನ್ ಎಕ್ಸ್ ಇಂಟು ಸೈನ್ ಎಕ್ಸ್ ಈಸ್ ಸೈನ್ ಸ್ಕ್ವೇರ್ ಎಕ್ಸ್. next minus into minus is plus, plus into plus is plus, sin x into cos x, whole divided by cos x plus sin x whole square. so observe here, ಇದನ್ನ ನೀಟಾಗಿ ಅಬ್ಸರ್ವ್ ಮಾಡಿ, ಇಲ್ಲಿ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿಕೊಂಡು ಸಾಲ್ವ್ ಮಾಡಬೇಕು. cos x into sin x ಮೈನಸ್ ಅಲ್ಲಿ ಇದೆ, ಇಲ್ಲಿ cos x into sin x ಪ್ಲಸ್ ಅಲ್ಲಿ ಇದೆ, those two are cancel. next sin x into cos x, sin x into cos x gets cancel. next dy by dx is equal to, so observe here, ಇಲ್ಲಿ ಮೈನಸ್ ಕಾಮನ್ ತೆಗಿಬಹುದು, ಮೈನಸ್ ಕಾಮನ್ ತೆಗಿರಿ. ಸೊ ಇವೆಲ್ಲದರಲ್ಲೂ ಮೈನಸ್ ಕಾಮನ್ ಬರುತ್ತೆ ನೋಡಿ, ನಾಲ್ಕು ಟರ್ಮ್ ನಲ್ಲೂ ಮೈನಸ್ ಇದೆ, ಸೊ ಹಾಗಾಗಿ ಮೈನಸ್ ಕಾಮನ್ ತೆಗಿಬಹುದು. cos square x plus sin square x, again ಇದು ಕೂಡ ಪ್ಲಸ್ ಆಗುತ್ತೆ, that is cos square x plus sin square x whole divided by cos x plus sin x whole square. so cos square x plus sin square x is 1. so dy by dx is equal to minus of 1 plus 1 whole divided by cos x plus sin x whole square, that is minus 2 divided by cos x plus sin x whole square. so this is the answer.
ಸೊ ಈ ತರ ಸಾಲ್ವ್ ಮಾಡ್ಕೊಳ್ಬೇಕಿದು ಪ್ರಾಬ್ಲಮ್. ಎಲ್ಲರಿಗೂ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಓಕೆ, ನೆಕ್ಸ್ಟ್ ಐ ವಾಂಟ್ ದ ನೆಕ್ಸ್ಟ್ ಪ್ರಾಬ್ಲಮ್, ದಟ್ ಈಸ್ 47th one. So take that as y. Let y is equal to cosecant x minus cot x whole divided by cosecant x plus cot x. So differentiate this with respect to x, that gives first differentiate y with respect to x, that gives dy by dx. ಹೌದಾ? Next, square the denominator, that is cosecant x plus cot x whole square. Write the denominator as it is. So cosecant x plus cot x into differentiate the numerator. Numerator na differentiation ಮಾಡೋಣ. So numerator differentiation ಮಾಡಿದ್ರೆ differentiation of cosecant x is minus cosecant x into cot x. Next, minus. What is the differentiation of cot x? The differentiation of cot x is minus cosecant square x. ನೋಡಿ ಈಗ ಆಲ್ರೆಡಿ ಇಲ್ಲೊಂದು ಮೈನಸ್ ಇದೆ, ಅದನ್ನ ಫಸ್ಟ್ ಬರ್ದ್ಬಿಡ್ಬೇಕು ನೀವು. ಅದಾದ್ಮೇಲೆ cot x ಗೆ ಡಿಫ್ರೆನ್ಸಿಯೇಷನ್ ಮಾಡಬೇಕು. The differentiation of cot x is minus cosecant square x. ಮೈನಸ್ ಆದ್ಮೇಲೆ ಮೈನಸ್ ಬರ್ತಿದೆ, ಹಾಗಾಗಿ ಅದನ್ನ ಬ್ರಾಕೆಟ್ ಅಲ್ಲಿ ಬರೀಬೇಕು. ನೋಡಿ ಇದ್ರದ್ದು ಇದಿಷ್ಟು ಟರ್ಮ್ಸ್ ದೇ ಒಂದು ಬ್ರಾಕೆಟ್ ಇತ್ತು, ಅದನ್ನ ಲಾಸ್ಟ್ ಅಲ್ಲಿ ಎಂಡಿಂಗ್ ಇನ್ನೊಂದ್ಸತಿ ಕ್ಲೋಸ್ ಮಾಡಬೇಕು. ಅರ್ಥ ಆಯ್ತಾ ನಾ ಹೇಳಿದ್ದು? ನೆಕ್ಸ್ಟ್ ಮೈನಸ್ ಕ್ವಶನ್ ರೂಲ್ ಅಲ್ವಾ ಸಾಲ್ವ್ ಮಾಡ್ತಿರೋದು. ಸೊ ನ್ಯೂಮರೇಟರ್ ನ ಡಿಫ್ರೆನ್ಸಿಯೇಷನ್, ಡಿನಾಮಿನೇಟರ್ ಇಂಟು ನ್ಯೂಮರೇಟರ್ ಡಿಫ್ರೆನ್ಸಿಯೇಷನ್ ಆದ್ಮೇಲೆ ಅಗೈನ್ ಮೈನಸ್ ಬರೀಬೇಕು. ನೆಕ್ಸ್ಟ್ ನ್ಯೂಮರೇಟರ್ ಇಂಟು ದಟ್ ಈಸ್ cosecant x minus cot x into differentiation of denominator. What is the differentiation of denominator? The denominator differentiation is cosecant x minus cosecant x into cot x plus, ಇಲ್ಲಿ ಪ್ಲಸ್ ಇದೆ ಹಾಗಾಗಿ ಪ್ಲಸ್ ಬರ್ತಾ ಇದೀನಿ. differentiation of cot x is minus cosecant square x. So write that within the bracket. So ಅದು ಲಾಸ್ಟ್ ಗೆ ಅಗೈನ್ ಬ್ರಾಕೆಟ್ ನ ಕ್ಲೋಸ್ ಮಾಡ್ತಾ ಇದೀನಿ. ಅರ್ಥ ಆಯ್ತಾ ನಾ ಹೇಳಿದ್ದು? ಎಲ್ಲರಿಗೂ ಗೊತ್ತಾಯ್ತಾ ಇದು? ನೀಟಾಗಿ ಅಬ್ಸರ್ವ್ ಮಾಡಿ. ಅದು ಟರ್ಮ್ ಮತ್ತೆ ಟರ್ಮ್ ಎರಡೇ ಟರ್ಮ್ಸ್ ನ ಒಟ್ಟೊಟ್ಟಿಗೆ ಬರ್ತಿದ್ದೀನಿ. ಸೊ ಕನ್ಫ್ಯೂಸ್ ಮಾಡ್ಕೊಂಡ್ಬೇಡಿ. ನೆಕ್ಸ್ಟ್ dy by dx is equal to, ನೋಡಿ cosecant x ಪ್ಲಸ್ cot x ಹಾಗೆ ಬರೀತಾ ಇದೀನಿ. ನೆಕ್ಸ್ಟ್ ಮೈನಸ್ cosecant x into cot x, multiply these two, that is minus into minus is plus cosecant square x. Next minus of cosecant x minus cot x into minus cosecant x into cot x minus plus into minus is minus cosecant square x whole divided by cosecant x plus cot x whole square. So this to simplification, dy by dx is equal to, so ಇಲ್ಲಿ ನಾವು cosecant x ಇಂದ ಟರ್ಮ್ ವೈಸ್ ಮಲ್ಟಿಪ್ಲೈ ಮಾಡಿ ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಇಲ್ಲಿ ಅಂತ ಏನು ನೆಸೆಸಿಟಿ ಇಲ್ಲ, ಯಾಕೆಂದ್ರೆ ನಿಮಗೆ ಶೋ ದಟ್ ಅಥವಾ ಪ್ರೂವ್ ದಟ್ ಅಂತ ಏನು ಕೇಳಿಲ್ಲ. ಒಂದ್ ವೇಳೆ ಆ ಕೇಳಿದ್ರೆ ನೀವು ಅದನ್ನ ಸಿಂಪ್ಲಿಫಿಕೇಶನ್ ಮಾಡಬೇಕಾಗುತ್ತೆ. ಜಸ್ಟ್ ನಿಮ್ಗೆ ಇಲ್ಲಿ ನಾನು ಹೇಳಲಿಕ್ಕೆ ಹೋಗ್ತಿರೋದು ಕ್ವಶನ್ ರೂಲು ಯಾವ ಫಾರ್ಮ್ಯಾಟ್ ಅಲ್ಲಿ ಬರುತ್ತೆ ಅಂತ. ಸೊ ಹಾಗಾಗಿ ಇಟ್ಸ್ ಎನಫ್, ಐ ಥಿಂಕ್ ಇಟ್ಸ್ ಎನಫ್. ಇದಿಷ್ಟು ಸಾಕು. ಅರ್ಥ ಆಯ್ತಾ ನಾನು ಹೇಳಿದ್ದು? ನೆಕ್ಸ್ಟ್ ಒನ್ 48th one, that is, let us take that as y. E power x plus sin x whole divided by e power x minus sin x. Differentiate
with respect to x. That gives dy by dx is equal to, so first denominator square, that is e power x minus sin x whole square. Next, write this e power x minus sin x as it is. Next, differentiate this numerator. The differentiation of e power x is e power x plus the differentiation of sin x is cos x. Next, minus, write this e power x plus sin x as it is. Next, differentiate the denominator, that is e power x differentiation is e power x minus differentiation of sin x is cos x. ಸೊ ಇಲ್ಲಿ ಕೂಡ ನೀವು ಮಲ್ಟಿಪ್ಲಿಕೇಶನ್ ಮಾಡಿ ಟರ್ಮ್ಸ್ ಕ್ಯಾನ್ಸಲ್ ಆಗೋದು ಏನಾದ್ರು ನೀವು ಕ್ಯಾನ್ಸಲ್ ಮಾಡಿ ಸಾಲ್ವ್ ಮಾಡ್ಕೊಬಹುದು. ಸೊ ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ತಾ ಇದೆ ಒಂದು ಆರ್ಡರ್ ಹೋಗಿದೆ. ಸೊ ಟರ್ಮ್ಸ್ ನ ಕ್ಯಾನ್ಸಲ್ ಮಾಡಿದ್ರೆ ಈಸಿಯಾಗಿ ಕ್ಯಾನ್ಸಲ್ ಆಗುತ್ತೆ. ಪ್ರೀವಿಯಸ್ ಒನ್ ಅಲ್ಲಿ ಯಾಕೆ ಮಾಡಲಿಲ್ಲ ಅಂದ್ರೆ ತುಂಬಾ ಲೆಂತಿ ಇತ್ತು, ಅದನ್ನ ನಾವು ಮಲ್ಟಿಪ್ಲಿಕೇಶನ್ ಮಾಡಿ ಸಾಲ್ವ್ ಮಾಡುವಂತ ಒಂದು ಫಾರ್ಮೆಟ್ ಆಗಲಿ ಅಥವಾ ನಮಗೆ ರಿಕ್ವೈರ್ಮೆಂಟ್ ಆಗಲಿ ಇರಲಿಲ್ಲ. ಸೊ ಹಾಗಾಗಿ ನಾನೇನು ಮಾಡ್ಲಿಕ್ಕೆ ಹೋಗಲಿಲ್ಲ. ಬಟ್ ಇಲ್ಲಿ ರಿಕ್ವೈರ್ಮೆಂಟ್ ಅಂತ ಏನಿಲ್ಲ, ಬಟ್ ಸಿಂಪ್ಲಿಫಿಕೇಶನ್ ಮಾಡಬಹುದು, ಈಸಿ ಆಗಿದೆ, ಸಿಂಪಲ್ ಆಗಿದೆ. ಸೊ ಹಾಗಾಗಿ ಸಿಂಪ್ಲಿಫಿಕೇಶನ್ ಮಾಡ್ತೀನಿ. ದಟ್ ಗಿವ್ಸ್ ನೆಕ್ಸ್ಟ್ dy by dx is equal to, so multiply these two terms by e power x. E power x into e power x is e power x whole square. ಹೌದಾ? ನೆಕ್ಸ್ಟ್ e power x into cos x is e power x into cos x. ನೆಕ್ಸ್ಟ್ ಮೈನಸ್ ಇಂಟು ಪ್ಲಸ್ is minus e power x into sin x. ನೋಡಿ sin x into e power x ಅಂತ ಬರೀಬೇಡಿ, e power x into sin x ಅಂತ ಹೇಳಿ ಬರೀರಿ. ಸೊ ನೆಕ್ಸ್ಟ್ ಮೈನಸ್ ಇಂಟು ಪ್ಲಸ್ is minus sin x into cos x. ಅಗೈನ್ ನೆಕ್ಸ್ಟ್ ಮೈನಸ್ ಇಂಟು ಪ್ಲಸ್ is minus, minus into plus is minus e power x into e power x, that is e power x whole square. Next minus into plus is minus, sorry, minus into plus is minus, minus into minus is plus e power x cos x. Next minus into plus is minus, minus, minus into plus is minus e power x sin x. Minus into plus is minus, minus into minus is plus e power x cos x. Sorry, minus into plus is minus, minus into minus is plus sin x into cos x. Whole divided by e power x minus sin x whole square. So ಇಲ್ಲಿ e power x whole square, e power x whole square gets cancelled. Sin x into cos x, sin x into cos x gets cancelled. Next dy by dx is equal to e power x into cos x plus e power x into cos x is 2 e power x cos x minus 2 e power x sin x whole divided by e power x minus sin x whole square. So this is the answer. I think ನಿಮಗೆಲ್ಲ ಇದು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ಆಕ್ಚುಲಿ ದಿಸ್ ಇಸ್ ದ 48th ಒನ್. ಇದು 48ನೇ ಪ್ರಾಬ್ಲಮ್ ಇದು. ಸೊ ನೆಕ್ಸ್ಟ್ 49th ಒನ್, x plus tan x divided by x minus tan x ಇದೆ. ಸೊ ಟೇಕ್ ದಿಸ್ ಪ್ರಾಬ್ಲಮ್ ಆಸ್ ಹೋಮ್ವರ್ಕ್. ಅಂಡ್ 50th ಒನ್, ಇದು ಕೂಡ ಹೋಮ್ವರ್ಕ್ ಆಸ್ ಇಟ್ ಈಸ್. 47th ತರಾನೇ ಇದು 50th ಒನ್. 49th ಕೂಡ ನಿಮಗೆ 48 ತರಾನೇ ಬರುತ್ತೆ. ಬಟ್ ಇಲ್ಲಿ x plus tan x ಇದೆ. ಪ್ರೀವಿಯಸ್ ಕ್ಲಾಸ್ ನಲ್ಲಿ ನಾನು ಮಾಡಿಸಿದ್ದೆ ಇದೇ ಟೈಪ್ ಪ್ರಾಬ್ಲಮ್. ಸೊ ಇದನ್ನ 49 ಮತ್ತೆ 58 ಎರಡೂ ಕೂಡ ಸಾಲ್ವ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ ನಾನು ಹೇಳಿದ್ದು? ಇನ್ ಕೇಸ್ ಏನಾರ ಡೌಟ್ ಬಂದ್ರೆ ಕೇಳಿ, ನಾನು ಕ್ಲಾರಿಫಿಕೇಶನ್ ಮಾಡ್ತೀನಿ. ಇದಿಷ್ಟು ಪ್ರಾಬ್ಲಮ್ಸ್ ಅರ್ಥ ಆಗಿದೆ ಅನ್ಕೊಂತೀನಿ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ಥಿಂಕ್ ಅಂಡ್ ಸಾಲ್ವ್ ಆ ಟೈಪ್ ಪ್ರಾಬ್ಲಮ್ಸ್ ನ ಮಾಡ್ತೀನಿ. ಯೋಚನೆ ಮಾಡಿ ಸಾಲ್ವ್ ಮಾಡಬೇಕು. ಕ್ವಶನ್ ರೂಲ್ ಪ್ರಾಬ್ಲಮ್ಸ್ ನೇ ಸುಮ್ಮನೆ ಗೊತ್ತಾಯ್ತು ನಮಗೂ ಕಾನ್ಸೆಪ್ಟ್ ಗೊತ್ತಿದೆ ಅಂತ ಹೇಳಿ ಹೇಗೇಗೋ ಮಾಡ್ಕೊಂಡು ಹೋಗೋದಲ್ಲ, ಯೋಚನೆ ಮಾಡಿ ಸಾಲ್ವ್ ಮಾಡಬೇಕು. ಅಂತ ಪ್ರಾಬ್ಲಮ್ಸ್ಗಳು ನಿಮಗೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಮಾಡಿಸ್ತೀನಿ. ಓಕೆನಾ? ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಒನ್ ಅಂಡ್ ಆಲ್.